ಅಕ್ಷತಾ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಾನೊಂದು ಸಣ್ಣ ಸ್ಟೋರಿನ ಹೇಳ್ತೀನಿ. ನಾನು 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಭರತನಾಟ್ಯಮನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ವಿದ್ವಾನ್ ಶ್ರೀ ಕೇಶವ್ ಕುಮಾರ್ ಪಿಳ್ಳೈ ಸರ್ ಹತ್ರ 5 ರಿಂದ 6 ವರ್ಷಗಳ ಕಾಲ ಭರತನಾಟ್ಯಮನ್ನು ಕಲಿತೆ. ಈ ಟೈಮಲ್ಲಿ ಗುರುಗಳು ಡ್ಯಾನ್ಸ್ ಕ್ಲಾಸಲ್ಲಿ ಎಲ್ಲ ಮಕ್ಕಳಿಗೂ ಫೇಸಲ್ಲಿ ಯಾವ ಥರ ಒಂದು ಮುಗ್ಧ ನಗು ಜೊತೆಲಿ ಡ್ಯಾನ್ಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡೋದ್ರ ಜೊತೆಯಲ್ಲಿ ಆ ಥರ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂಡ ಎನ್ಕರೇಜ್ ಮಾಡೋರು. ಈ ಸಣ್ಣ ಹ್ಯಾಬಿಟ್ ನನ್ನ ಪರ್ಸ್ನಾಲಿಟಿನ ಯಾವ ಥರ ಶೇಪ್ ಮಾಡ್ತಾ ಇದೆ ಅನ್ನೋದು ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ನಾನು ವರ್ಕಿಗೆ ಬಂದ ಮೇಲೆ ನನ್ನ ಕೊಲೀಗ್ಸ್ ಅಕ್ಷತಾ ನೀನು ತುಂಬ ಅಪ್ರೋಚಬಲ್ ಇದೆಯಾ ಅಂತ ಹೇಳಿದಾಗ ನಾನು ಅವ್ರಿಗೆ ಕೇಳ್ತಿದ್ದೆ, ಯಾಕೆ ಹಾಗೆ ಹೇಳ್ತಿದ್ದೀರಾ ಅಂತ ಕೇಳಿದಾಗ ಅವರು ಆ ಜೆಂಟಲ್ ಸ್ಮೈಲ್ನ ಪಾಯಿಂಟ್ ಮಾಡೋರು. ಆ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ರಮೇಶ್ ಅರವಿಂದ್ ಸರ್. ಅವರು ಅಷ್ಟೇ, ಅವರ ಫೇಸಲ್ಲಿ ಯಾವಾಗಲೂ ಆ ಸಣ್ಣ ಹಾಸ್ಯ ಅನ್ನೋದು ಕಾಣುತ್ತೆ. ಅದು ಅವರ ಆಡಿಯನ್ಸ್ ಅವರಿಗೆ ಅವರು ವಾರ್ಮ್, ಅಪ್ರೋಚಬಲ್ ಆ್ಯಂಡ್ ಟ್ರಸ್ಟ್ವರ್ದಿ ಅನ್ನೋ ರೀತಿ ಪರ್ಸೀವ್ ಮಾಡಲಿಕ್ಕೆ ಫೋರ್ಸ್ ಮಾಡುತ್ತೆ. ಇದ್ರ ಹಿಂದೆ ಇರೋ ಸೈನ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾವು ಸ್ಮೈಲ್ ಮಾಡಿದಾಗ ನಮ್ಮ ಬಾಡಿನಲ್ಲಿ ಎಂಡಾರ್ಫಿನ್ಸ್ ಮತ್ತು ಸೆರಿಟೋನಿನ್ಸ್ ರಿಲೀಸ್ ಆಗುತ್ತೆ, ವಿಚ್ ಮೇಕ್ಸ್ ಅಸ್ ಅಪಿಯರ್ ಟು ಬಿ ಹ್ಯಾಪಿಯರ್ ಆ್ಯಂಡ್ ಅಪ್ರೋಚಬಲ್ ಪರ್ಸನ್. So let's all practice to have that gentle smile on our face to bring out the most charming personalities out of us, and which in turn makes us great communicators. Yes, that's it for today. See you tomorrow. Bye bye. Take care.